ವರ್ಕೌಟ್ ಮಾಡೋಕ್ಕಾಗಲ್ಲ ಅಂದರೆ ಲೈಕ್ ದೇ ಆರ್ ನಾಟ್ ಫಿಸಿಕಲಿ ಫಿಟ್. ವರ್ಕೌಟ್ ಮಾಡೋಕ್ಕೆ ನಡೆಯೋಕ್ಕೆ ಆಗಲ್ಲ ಕೆಲವರಿಗೆ, ನಡೆಯೋಂಗೆ ಇಲ್ಲ ಅಂತ ಕೆಲವರು ಡಾಕ್ಟರ್ ಹೇಳಿರ್ತಾರೆ. ನೀವು ಓಡೋಂಗಿಲ್ಲ, ನೀವು ಎಷ್ಟು ಸ್ಪೀಡ್ ಮೇಲೆ ನಿಮ್ಮ ಹಾರ್ಟ್ ಪಂಪ್ ಆಗೋಂಗಿಲ್ಲ, ನಿಮಗೆ ಒಳ್ಳೇದಲ್ಲ ಅಂತ ಎಲ್ಲ. ಪ್ರೋಟೀನ್ ಯಾವುದೇ ರೀತಿಯಾದರೂ ಪ್ರೋಟೀನ್ ಇರಲೇಬೇಕು. ವೆಜೀಸ್ ನಂಗೆ ತುಂಬ ಇಷ್ಟ. ಐ ಲವ್ ಈಟಿಂಗ್ ಸ್ಯಾಲಡ್ಸ್ ಆ್ಯಂಡ್ ನೋ ಟು ಶುಗರ್. ಅದು ಕೂಡ ತುಂಬ ರಿಫ್ರೆಶಿಂಗ್ ಫೀಲ್ ಮಾಡಿಸುತ್ತೆ. ಆ್ಯಂಡ್ ದೀಸ್ ಆರ್ ದ ಥಿಂಗ್ಸ್ ಐ ಡೂ. ಅಮ್ಮ ತುಂಬ ರೆಮಿಡೀಸ್ ಮಾಡ್ತಾ ಇರ್ತಿದ್ರು ನಾನು ಚಿಕ್ಕ ವಯಸ್ಸಲ್ಲಿ ಹೇಳ್ತಿರ್ಬೇಕಿದ್ರೆ. ಈ ಟರ್ಮರಿಕ್ ಆಗಿರ್ಬೋದು, ಕೆನೆ ಆಗಿರ್ಬೋದು, ಏನದು ಕಡಲೆ ಹಿಟ್ಟು, ಕರೆಕ್ಟ್. ಕಡಲೆ ಹಿಟ್ಟಲ್ಲಿ ಅಮ್ಮ ಯಾವಾಗಲೂ ಕಡಲೆ ಹಿಟ್ಟಲ್ಲೇ ಸ್ನಾನ ಮಾಡಿಸೋರು ಅವಾಗ. ತುಂಬ ನಂಗೆ ತುಂಬ ಇಷ್ಟ ಅದೆಲ್ಲ ಆ್ಯಕ್ಚುಲಿ. ಬಟ್ ಆಮೇಲೆ ದೊಡ್ಡ ಆಗ್ತಾ ಬರ್ತಿದ್ದಂಗೆ ಇನ್ನು ಯುನೋ ಲೈಕ್ ಚೇಂಜಸ್ ಆ್ಯಂಡ್ ಇದೆಲ್ಲ ಇಷ್ಟ ಆಗಲ್ಲ ಆ ಥರ. ಬಟ್ ಥಿಂಗ್ಸ್ ಆರ್ ಗೋಯಿಂಗ್ ಬ್ಯಾಕ್. ಇದೆಲ್ಲ ವಾಪಸ್ ಬರ್ತಾ ಇದೆ ಇವಾಗ. ನಾನು ನೋಡಿದ ಹಾಗೆ ಎಲ್ಲ ವಾಪಸ್ ಬರ್ತೈತೆ. ಅದು ಮುಂಚೆ ಏನು ಮಾಡ್ತಿದ್ವು ಅದು. ಸೊ ಕೆನೆ ಹಾಕೊಂಡು ಮಲ್ಕೊಳ್ಳೋಳು, ಗೀ ಲಿಪ್ಸಲ್ಲಿ ಹಾಕೊಳ್ಳೋದು, ಇಟ್ಸ್ ವೆರಿ ವೆರಿ ನೈಸ್. ತುಂಬ ಒಳ್ಳೇದು ಅದು ಸ್ಕಿನ್ನಿಗೆ. ಸೊ ಯಾ, ಈ ಬೋಟಾಕ್ಸ್ ಮತ್ತು ವೆಯ್ಟ್ ರಿಡಕ್ಷನ್ ಸರ್ಜರೀಸ್, ಯಾಕಂತಂದರೆ ಈಗ ನಟಿ ಆದಮೇಲೆ ಪಾತ್ರಕ್ಕೆ ತಕ್ಕಂಗೆ ನಾವು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಆ ಬೋಟಾಕ್ಸ್ ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಅಂದರೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಾನು ಒಂದೇ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವರಿಗೆ ವರ್ಕೌಟ್ ಮಾಡೋಕ್ಕಾಗಲ್ಲ ಅಂದರೆ ಲೈಕ್ ದೇ ಆರ್ ನಾಟ್ ಫಿಸಿಕಲಿ ಫಿಟ್. ವರ್ಕೌಟ್ ಮಾಡೋಕ್ಕೆ ನಡೆಯೋಕ್ಕೆ ಆಗಲ್ಲ ಕೆಲವರಿಗೆ, ನಡೆಯೋಂಗೆ ಇಲ್ಲ ಅಂತ ಕೆಲವರು ಡಾಕ್ಟರ್ ಹೇಳಿರ್ತಾರೆ. ನೀವು ಓಡೋಂಗಿಲ್ಲ, ನೀವು ಎಷ್ಟು ಸ್ಪೀಡ್ ಮೇಲೆ ನಿಮ್ಮ ಹಾರ್ಟ್ ಪಂಪ್ ಆಗೋಂಗಿಲ್ಲ, ನಿಮಗೆ ಒಳ್ಳೇದಲ್ಲ ಅಂತ ಎಲ್ಲ. ಅಂಥವರಿಗೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ವಿಧಿ ಇಲ್ಲ, ಆಯಿತಾ. ಆದರೆ ಇನ್ನು ಕೆಲವರಿಗೆ ಎಲ್ಲ ಇರುತ್ತೆ, ದುಡ್ಡು ಇರುತ್ತೆ, ಸಮಯನೂ ಇರುತ್ತೆ. ಎಲ್ಲ ಇದ್ದಾಗಲೂ ಕೆಲವರು ಶಾರ್ಟ್ಕಟ್ ತೊಗೊತಾರಲ್ಲ. ಐ ಡೋಂಟ್ ಸಪೋರ್ಟ್ ದಮ್. ಬಟ್ ದಟ್ಸ್ ದೇರ್ ವಿಶ್, ಅವರಿಷ್ಟ. ಅವ್ರಿಗೆ ಅದು ಮಾಡಿಸ್ಕೊಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ನಾವು ಯಾರೂ ಅಲ್ಲ ಅವ್ರಿಗೆ ಹೇಳೋಕ್ಕೆ ಇದು ತಪ್ಪು ಅಂತ. ಬಟ್ ಐ ವುಡ್ ಸೇ ಯಾವುದೋ ಒಂದು ವಿಷಯನ ನಾವು ಹೆಲ್ದಿಯಾಗಿ ಮಾಡ್ಕೊಳ್ಳೋ ಅಂಥದ್ದನ್ನ ಯಾಕೆ ನಾವು ಶಾರ್ಟ್ಕಟ್ ತೊಗೊಂಡು ಮಾಡಬೇಕು ಅಂತ. ಯಾಕಂದರೆ ಆ ಶಾರ್ಟ್ಕಟ್ ತೊಗೊಂಡಾಗ ಕಾಂಪ್ಲಿಕೇಶನ್ಸ್ ಸಹಜವಾಗಿ ಯಾವುದೇ ಒಂದು ನ್ಯಾಚುರಲ್ನ ನಾವು ಏನೇ ಚೇಂಜಸ್ ಮಾಡಿದ್ರು ಅದಕ್ಕೊಂದು ಕಾಂಪ್ಲಿಕೇಶನ್ ಇದ್ದೇ ಇರುತ್ತೆ, ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ಆ ಸೈಡ್ ಎಫೆಕ್ಟ್ ನಾವು ರಿಸ್ಕ್ ಆಗಿ ತೊಗೊಂಡು ಇಟ್ಸ್ ಓಕೆ ಬಿಕಾಸ್ ನಂಗೆ ಗ್ಲಾಮರ್ ಎಲ್ಲಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅಂತ ಹೇಳಿದಾಗ ಕಾನ್ಸಿಕ್ವೆನ್ಸಸ್ ನಾಳೆ ದಿವಸ ಗೊತ್ತಾಗುತ್ತೆ, ಇವಾಗಲ್ಲ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಕೈಯಲ್ಲಿ ಆದಾಗ ಅಂದರೆ ಇವಾಗ ಏನು ಮಾಡಬೇಕು, 6 ಪ್ಯಾಕ್ಸ್ ಮಾಡ್ಕೊಬೇಕಾ? 6 ಪ್ಯಾಕ್ಸ್ ಮೇ ಬಿ ಕಷ್ಟ ಆಗ್ಬೋದು, ಫ್ಲ್ಯಾಟ್ ಆದರೂ ಆಗ್ಬೋದು ಟಮಿ. ಬಟ್ ಏನು ಮಾಡಬೇಕು, ತಿನ್ನೋದು ಕರೆಕ್ಟಾಗಿ ತಿನ್ನಿ ಆ್ಯಂಡ್ ಜಾಗಿಂಗ್ ಮಾಡಿ, ಕಷ್ಟಪಡಿ. ಅದು ನ್ಯಾಚುರಲಾಗಿ ಸಿಗತ್ತಲ್ವಾ. ಯಾಕೆ ಇಷ್ಟು ನೋವು ಕೊಡ್ತೀರಾ ಬಾಡಿಗೆ? ನ್ಯಾಚುರಲಾಗಿ ಮಾಡೋಂಥದ್ದು ನ್ಯಾಚುರಲಾಗಿ ಮಾಡ್ಕೊಳ್ಳಿ. ಶಾರ್ಟ್ಕಟ್ ಯಾರು ಬೇಕಿದ್ರು ತೊಗೋಬೋದು, ಬಟ್ ಫಾರ್ ಅ ಲಾಂಗ್ ಟರ್ಮ್ ತುಂಬ ಡೇಂಜರ್ಸ್ ಆಗ್ಬೋದು. ಅಟ್ ದ ಸೇಮ್ ಟೈಮ್ ಪ್ರಮೋಟ್ ಮಾಡೋಕೆ ಹೋಗ್ಬಿಡಿ. ನಿಮಗಿಷ್ಟ ಅಂದರೆ ನೀವು ಮಾಡ್ಕೊಳ್ಳಿ. ದಯವಿಟ್ಟು ಅದನ್ನ ಎಲ್ಲೂ ಕೂಡ ಫ್ಲೆಕ್ಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಅದು ಮಾಡ್ಕೊಂಡಿದ್ದೀರಾ ಅಂತ. ಫ್ಲೆಕ್ಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಯಾವುದೋ ಒಂದು ಚಿಕ್ಕ ಹುಡುಗಿ ನೋಡ್ತಿರೋಳು ನನಗೂ ಇದೇ ಥರ ಬೇಕು ಅಂತ ಅವಳು ಮಾಡ್ಸ್ಕೊಳಕ್ಕೆ ಹೋದಾಗ ಅದು ಚೆನ್ನಾಗಿರೋದನ್ನ ಹಾಳು ಮಾಡತ್ತೇನೋ ಅಂತ ನಂಗೆ ಅನ್ಸುತ್ತೆ. ಆ್ಯಂಡ್ ಫೇಶಿಯಲ್ ಥಿಂಗ್ಸ್ ಎಲ್ಲ ಕೆಲವರಿಗೆ ಲೈಕ್ ಸ್ಮೈಲ್ ಮಾಡಿದಾಗ ಸ್ಮೈಲ್ ವಾರ ಇರುತ್ತೆ. ಆ ಸ್ಮೈಲ್ ಅವ್ರನ್ನ ಇಡೀ ಲೈಫ್ ಟೈಮ್ ಸ್ಮೈಲ್ ಮಾಡೋಕ್ಕೆ ಬಿಡಲ್ಲ. ಅಂಥ ಪರಿಸ್ಥಿತಿಲಿ ಏನೂ ಮಾಡೋಕ್ಕಾಗಲ್ಲ, ಮಾಡಿಸ್ಕೊಂಡ್ಲೇಬೇಕು ಅವರು. ಸಹಜ ಇಲ್ಲ ಅಂಥದ್ರಲ್ಲಿ ಏನೂ ತಪ್ಪಿಲ್ಲ ಮಾಡಿಸ್ಕೊಳ್ಳೋದು. ಬಿಕಾಸ್ ಅದು ಅವ್ರಿಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಅಂದರೆ ಲೆಟ್ಸ್ ಡೂ ಇಟ್. ಇಂಥ ವಿಷಯಗಳಿಗೆ ಮೇಕಪ್ಪು ಅಷ್ಟೇ. ಮೇಕಪ್ ನಮ್ಮ ಫೀಚರ್ಸ್ನ ಎನ್ಹ್ಯಾನ್ಸ್ ಮಾಡೋಕ್ಕೋಸ್ಕರ ಯೂಸ್ ಮಾಡಬೇಕೇ ಹೊರತು ನಮ್ಮನ್ನ ಚೇಂಜ್ ಮಾಡ್ಕೊಳಕ್ಕಲ್ಲ. ಬಿಕಾಸ್ ನಾವು ಚೆನ್ನಾಗೇ ಇರ್ತೀವಿ, ಎಲ್ಲರೂ ಚೆನ್ನಾಗಿರ್ತಾರೆ. ಬಟ್ ಯಾರೋ ಒಬ್ರು ಹೇಳಿದ್ರು ನೀನೊಂದು ಸ್ವಲ್ಪ ಚೀಕ್ಸ್ ದೊಡ್ಡ ಇದ್ರೆ ಚೆನ್ನಾಗಿರ್ತಿತ್ತು ಅಂದರೆ ಇಟ್ಸ್ ಲೈಕ್ ನಾನ್ ಸೆನ್ಸ್. ಬಿಕಾಸ್ ಇಲ್ಲಿವರೆಗೂ ನೀನು ಹಿಂಗೆ ಬಂದಿದ್ಯಲ್ವಾ, ಎಲ್ಲರೂ ಒಪ್ಕೊಂಡಿದ್ದಾರಲ್ಲ ನೀನು ಹೇಗೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಐ ಫೀಲ್ ಇವಾಗ ಬೋಟಾಕ್ಸ್ ಯಾರು ಅಂದರೆ ಇವಾಗ ವಯಸ್ಸಾದ್ಮೇಲೆ, ಒಂದಿಷ್ಟು ಏಜ್ ಆದಮೇಲೆ ಸ್ಕಿನ್ ಡ್ರಾಪ್ ಆಗೋದು ಸಹಜ. ಆದರೆ ಈ ವಯಸ್ಸಿಂದಾನೆ, ಸ್ಪೆಷಲಿ ಫ್ರಮ್ ಯುವರ್ ಟೀನೇಜ್. ಸಿ ಇವಾಗ ಯಾರ್ಯಾರು 40-50s ಇದ್ದಾರೆ, ಮೇ ಬಿ ಅವ್ರಿಗೆ ಇದು ಇರಲಿಲ್ಲ ಒಂದು 30 ವರ್ಷದ ಹಿಂದೆ. ಬಟ್ ನಮಗೆ ಆ ಒಂದು ಪ್ರಿವಿಲೇಜ್ ಇದೆ. ಸಿರಮ್ ಸಿಗ್ತಾ ಇದ್ದಾವೆ, ಆ್ಯಂಟಿ ಏಜಿಂಗ್ ಅದು ಇದು ಅಂತ ಎಲ್ಲ. ಕೆಲವು ಆಹಾರಗಳೇ ಇದ್ದಾವೆ, ಅದನ್ನ ತಿಂದರೆ ನಮಗೆ ಆ್ಯಂಟಿ ಏಜಿಂಗ್ ಎಲ್ಲ ಪ್ರಾಪರ್ಟೀಸ್ ಕೊಡ್ತದೆ. ಅಂಥದ್ದೆಲ್ಲ ತಗೊಂಡಾಗ ಇಟ್ ರಿವರ್ಸಸ್ ಆ್ಯಂಡ್ ಇಟ್ ಹೆಲ್ಪ್ಸ್ ಎಲಾಸ್ಟಿಸಿಟಿ ಮೇಂಟೈನ್ ಮಾಡೋದಾಗಿರ್ಬೋದು. ಬೇಸಿಕ್ಲಿ ಡಯಟ್ ಮೇಂಟೈನ್ ಮಾಡಿದ್ರೆ ಎಲ್ಲ ಮೇಂಟೈನ್ ಆಗುತ್ತೆ. ನಾನು ನೋಡಿದ್ದೀನಿ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನೀರು 4 ಲೀಟರ್ ದಿನ ಕುಡಿಲೇಬೇಕು. ಬೆಸ್ಟ್ ರೆಮಿಡಿ, ಯಾವುದಕ್ಕೆ ಆದರೂ ಬೆಸ್ಟ್ ರೆಮಿಡಿ. ಸೊ ಇದು ಮಾಡಿದಾಗ ಇಟ್ ಎನ್ಹಾನ್ಸಸ್. ಬಟ್ ವಿಧಿ ಇಲ್ಲದೆ ಇದ್ದಾಗ, ಈ ರಿಂಕಲ್ಸ್ ಎಲ್ಲ ಬರ್ತಿದ್ದಾಗ ಅವ್ರಿಗೆ ಇಷ್ಟ ಇಲ್ಲ ಏಜ್ ಆಗಿ ಕಾಣ್ತಿರೋದು. ಬಿಕಾಸ್ ಆಬ್ವಿಯಸ್ಲಿ ಎಲ್ಲರೂ, ಯಾರಿಗೂ ವಯಸ್ಸಾಗೋಕ್ಕೆ ಇಷ್ಟ ಇಲ್ಲ. ಬಟ್ ವಯಸ್ಸನ್ನ ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಇಲ್ಲ. ಅವಾಗ ಫಿಲ್ಲರ್ಸ್ ಮಾಡಿಸ್ಕೊಳ್ಳೇಬೇಕಾಗತ್ತೆ ಕೆಲವರು, ರಿಂಕಲ್ಸ್ ಇದೆಲ್ಲ ಮಾಡ್ಕೊಳಕ್ಕೆ. ಸ್ಟಿಲ್ ನಾನು ಹೇಳ್ತೀನಿ ಅದು ತಪ್ಪಲ್ಲ. ಅವ್ರಿಗೆ ಖುಷಿ ಕೊಡುತ್ತಾ ಅಲ್ಲಿ ತನಕ ತಪ್ಪಲ್ಲ. ಬಟ್ ಡೋಂಟ್ ಪ್ರಮೋಟ್ ಇಟ್. ನಾನು ಹೇಳ್ತೀನಿ ಅದು ಡೋಂಟ್ ಪ್ರಮೋಟ್ ಇಟ್ ಅಂದರೆ
ನಾನು ಮಾಡಿಸ್ಕೊಂಡಿದ್ದೀನಿ ನೀನು ಮಾಡಿಸ್ಕೊಳಕ್ಕೆ ಹೇಳ್ಬೇಡ, ಡೋಂಟ್ ಫೋರ್ಸ್ ಇಟ್ ಆನ್ ಸಮ್ವನ್. ಅವ್ರಿಗೆ ಇಷ್ಟಪಟ್ಟು ಅವ್ರು ಮಾಡಿಸ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ, ಅದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ. ಬಟ್ ಕೆಲವು ಸತಿ ಇಲ್ಲೆಲ್ಲ ಫ್ಯಾಟ್ ರಿಡ್ಯೂಸ್ ಮಾಡಿಸ್ಕೊಳಕ್ಕೆ ಮಾಡುವಂಥ ಸರ್ಜರಿ ನಂಗೆ ತುಂಬ ರಿಸ್ಕಿ ಅನ್ಸುತ್ತೆ. ನನ್ನ ಪರ್ಸನಲ್ ಒಪಿನಿಯನಲ್ಲಿ ಐ ವುಡ್ ಸಜೆಸ್ಟ್, ದಯವಿಟ್ಟು ಕಷ್ಟಪಡಿ ಅದನ್ನ ಕರಗಿಸ್ಕೊಳ್ಳೋಕ್ಕೆ. ಯಾಕಂದರೆ ಅದು ಬೈ ಬರ್ತ್ ಬಂದಿಲ್ಲ ಮೋಸ್ಟ್ ಆಫ್ ದ ಪೀಪಲ್ಗೆ, ಅದು ತಿಂದಿರೋದ್ರಿಂದ ಬಂದಿರೋದು. ತಿಂದಿರೋದು ಕರ್ಸ್ಕೊಳ್ಬೋದಲ್ವಾ, ಯಾಕೆ ಕಷ್ಟ ನೋವಿಂದು ದಾರಿ ಚೂಸ್ ಮಾಡ್ತೀರಾ ಅಂತ. ಎಸ್, ಹೆಲ್ತ್ ಬಗ್ಗೆ ಅಂತೂ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಸಂಗೀತ ಶೃಂಗೇರಿ ಅವರ ಡಯಟ್ ಲಿಸ್ಟಲ್ಲಿ ಏನೆಲ್ಲ ಇರುತ್ತೆ ಅಂತ? ಪ್ರೋಟೀನ್, ಯಾವುದೇ ರೀತಿಯಾದರೂ ಪ್ರೋಟೀನ್ ಇರಲೇಬೇಕು. ವೆಜೀಸ್ ನಂಗೆ ತುಂಬ ಇಷ್ಟ. ಐ ಲವ್ ಈಟಿಂಗ್ ಸ್ಯಾಲಡ್ಸ್ ಆ್ಯಂಡ್ ನೋ ಟು ಶುಗರ್. ಆ್ಯಂಡ್ ನಂಗೆ ಇಷ್ಟನೇ ಇಲ್ಲ ಸಿಹಿ. ಆ್ಯಂಡ್ ಸ್ಪೈಸ್ ನಂಗೆ ತುಂಬ ಇಷ್ಟ. ಒಂದು ಮೆಣಸಿನ್ಕಾಯಿ ಇದ್ರೆ ಸಾಕು, ನಂದು ಫುಲ್ ಊಟ ಸೂಪರ್. ಅದು ಇಟ್ಸ್ ನಾಟ್ ಹೆಲ್ದಿ, ಬಟ್ ನಂಗೆ ಅದು ತುಂಬ ಇಷ್ಟ. ದಟ್ಸ್ ಮೈ ಚೀಟ್. ಆಯಿತಾ? ಕಾಫಿ, ಬ್ಲ್ಯಾಕ್ ಕಾಫಿ ಇಲ್ಲದೆ ನಂಗೆ ಇರೋಕ್ಕೆ ಆಗಲ್ಲ. ಇಟ್ಸ್ ಮೈ ಸ್ಟೀಲ್ ಡೀಲ್. ಸೊ ದೀಸ್ ಆರ್ ದ ಮಸ್ಟ್ ಫಾರ್ ಮೀ. ಅನ್ನ ತುಂಬ ಇಷ್ಟ, ಬಟ್ ಅನ್ನ ತಿನ್ನೋಂಗಿಲ್ಲ ನನಗೆ. ಆ್ಯಂಡ್ ಯಾ, ದಿಸ್ ಇಸ್ ದಟ್. ಜಾಸ್ತಿ ಐ ಆಮ್ ನಾಟ್ ಅ ಫುಡ್ಡಿ. ನನಗೆ ಅಷ್ಟು ಫುಡ್ ಮೇಲೆ ಅಷ್ಟು ಕ್ರೇಜ್ ಇಲ್ಲ. ತುಂಬ ವಿಚಾರಗಳನ್ನ ತಿಳಿಸ್ಕೊಟ್ರಿ, ಹೆಲ್ತು ಮತ್ತು ಡಯಟ್ ಲಿಸ್ಟಲ್ಲಿ ಹೆಂಗೆಲ್ಲ ಇರಬೇಕು ಅಂತ ಹೇಳ್ಬಿಟ್ಟು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.